ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಕರ್ನಾಟಕದಲ್ಲೂ ಶುರುವಾಯಿತು ಸರ್ಕಾರ ವರ್ಸಸ್ ರಾಜಭವನ. ಕರ್ನಾಟಕದಲ್ಲೂ ಯಾಕಂದ್ರೆ ಈಗಾಗಲೇ ಒಂದ್ ಕಡೆ ತಮಿಳುನಾಡು ಮತ್ತೊಂದು ಕಡೆ ಕೇರಳದಲ್ಲಿ ಅಲ್ಲಿರುವಂತಹ ಸರ್ಕಾರ ಮತ್ತು ರಾಜಭವನದ ನಡುವೆ ದೊಡ್ಡ ಮಟ್ಟದಲ್ಲಿ ವಾಕ್ಯುದ್ಧವೇ ಶುರು ಆಗ್ಬಿಟ್ಟಿತ್ತು. ಈಗ ಅದು ಕರ್ನಾಟಕಕ್ಕೆ ಕಾಲಿಟ್ಟಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಸದ್ಯ ಈಗ ಲೋಕಭವನ ಅಂತ ಕರ್ನಾಟಕವನ್ನ ಕರೆಯಲಾಗ್ತಾ ಇರುವಂಥದ್ದು. ಜಂಟಿ ಅಧಿವೇಶನದ ಭಾಷಣ ಮಾಡಲ್ಲ ಅಂತ ಸಂದೇಶ ರವಾನೆ ಮಾಡಲಾಗಿದೆ. ಎಲ್ಲಿ? ಕೇರಳ ಮತ್ತು ತಮಿಳುನಾಡಿನಲ್ಲಿ. ಈಗ ಕರ್ನಾಟಕದಲ್ಲೂ ಸಹ ಇದೇ ವಿಚಾರ ಮುಂದುವರಿತಾ ಇದೆ. ವಿಶೇಷ ಅಧಿವೇಶನವನ್ನು ಕರೆಯಲಾಗಿತ್ತು. ನರೇಗಾ ವಿಚಾರದಲ್ಲಿ ವಿಶೇಷ ಅಧಿವೇಶನವನ್ನು ಕರೆಯಲಾಗಿದೆ. ಆ ವಿಶೇಷ ಅಧಿವೇಶನದಕ್ಕೆ ಯಾವುದೇ ಕಾರಣಕ್ಕೂ ರಾಜ್ಯಪಾಲರ ಭಾಷಣವನ್ನ ಮಾಡೋದಿಲ್ಲ ಅಂತ ಹೇಳಿದ್ದಾರೆ ಅಂತೆ. ಜಂಟಿ ಅಧಿವೇಶನ ಅಂದ್ರೆ ಅರ್ಥ ಏನು ಅಂದ್ರೆ, ಈ ಜಂಟಿ ಅಧಿವೇಶನ ಕರೆದಿರುವಂತಹ ಕಾರಣಕ್ಕಾಗಿ ವಿಶೇಷ ಅಧಿವೇಶನ ಕರೆದಿರುವಂತಹ ಏಕೈಕ ಕಾರಣ ಏನು ಅಂದ್ರೆ, ಜಿ ರಾಮ್ಜಿ ಅನ್ನುವಂತಹ ಒಂದು ಯೋಜನೆ ಅಂದ್ರೆ ನರೇಗಾ ಯೋಜನೆಗೆ ಮರುನಾಮಕರಣವನ್ನ ಮಾಡಿ ಅದರಲ್ಲಿ ಕೆಲವೊಂದು ಮಾರ್ಪಾಡುಗಳನ್ನ ಮಾಡಲಾಗಿತ್ತು. ಆ ಕಾರಣಕ್ಕಾಗಿ ಈಗ ವಿಶೇಷ ಅಧಿವೇಶನವನ್ನು ಕರೆಯಲಾಗಿತ್ತು. ಜಿ ರಾಮ್ಜಿ ಅನ್ನುವಂತಹ ಆ ಒಂದು ಹೆಸರು ಜೊತೆಗೆ ಆ ಯೋಜನೆಯ ಬಗ್ಗೆ ವಿಶೇಷವಾಗಿ ಚರ್ಚೆಯನ್ನ ಮಾಡೋ ಸಲುವಾಗಿ ನರೇಗಾ ಯೋಜನೆಯಿಂದ ರಾಜ್ಯ ಸರ್ಕಾರಕ್ಕೆ ಆಗುವಂತಹ ಅನ್ಯಾಯಗಳೇನು, ರಾಜ್ಯದ ಜನರಿಗೆ ಆಗುವಂತಹ ಅನ್ಯಾಯಗಳೇನು, ಅದರಿಂದ ಯಾವ ಮಟ್ಟಕ್ಕೆ ರಾಜ್ಯಕ್ಕೆ ಬರಬೇಕಾದಂತಹ ಅನುದಾನಕ್ಕೆ ಖೋತ ಆಗುತ್ತೆ, ಅದರ ಜೊತೆಗೆ ಕೇಂದ್ರ ಸರ್ಕಾರದ ಪಾಲೆಷ್ಟಿರುತ್ತೆ ಅನ್ನುವಂತಹ ಸಂಪೂರ್ಣ ವಿವರವನ್ನು ಕೊಡುವಂತಹ ಕೆಲಸವನ್ನ ಈ ಒಂದು ಅಧಿವೇಶನದಲ್ಲಿ ಮಾಡೋ ಸಲುವಾಗಿ ಕರ್ನಾಟಕ ಸರ್ಕಾರ ಈ ವಿಶೇಷವಾದಂತಹ ಅಧಿವೇಶನವನ್ನು ಕರೆಯಲಾಗಿದೆ. ಈಗಾಗಲೇ ಈ ಅಧಿವೇಶನಕ್ಕೆ ಸರ್ಕಾರ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ನಾಳೆಯಿಂದ ಅಧಿವೇಶನವೂ ಸಹ ಆರಂಭ ಆಗುತ್ತೆ. ಆದರೆ ಅಧಿವೇಶನಕ್ಕೆ ಆರಂಭ ಆಗೋಕ್ಕಿಂತ ಮುಂಚಿತವಾಗಿ ರಾಜ್ಯಪಾಲರು ಭಾಷಣವನ್ನು ಮಾಡಬೇಕು. ಸರ್ಕಾರ ಕೊಡುವಂತಹ ಸಂಪೂರ್ಣ ವಿವರವನ್ನು ಓದುವಂತಹ ಕೆಲಸವನ್ನ ಮಾಡಬೇಕು. ಆದರೆ ಸರ್ಕಾರ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಖಂಡನಾ ನಿರ್ಣಯವನ್ನು ಕೈಗೊಳ್ತಾ ಇರುವಂತಹ ಕಾರಣಕ್ಕಾಗಿ ಈ ಮಾಹಿತಿ ರಾಜ್ಯಭವನಕ್ಕೆ ಗೊತ್ತಾಗುತ್ತೆ. ಕೇಂದ್ರ ಸರ್ಕಾರದ ವಿರುದ್ಧವೇ ಖಂಡನಾ ನಿರ್ಣಯವನ್ನ ಸ್ವತಃ ರಾಜ್ಯಪಾಲರು ಓದಬೇಕಾಗಿರುವಂತಹ ಅನಿವಾರ್ಯವಾಗಿ ಯಾವುದೇ ಕಾರಣಕ್ಕೂ ಈ ಒಂದು ಭಾಷಣವನ್ನ ಮಾಡೋದಿಲ್ಲ ಅಂತ ರಾಜಭವನದಿಂದ ಸರ್ಕಾರಕ್ಕೆ ಮಾಹಿತಿ ಕೊಟ್ಟಿದ್ದಾರೆ, ಸಂದೇಶವನ್ನು ಕೊಟ್ಟಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಅಂದ್ರೆ ಅರ್ಥ ಏನು ಅಂದ್ರೆ, ಇತ್ತೀಚೆಗೆ ನೀವು ನಿನ್ನೆ ನಡೆದಿರುವಂತಹ ತಮಿಳುನಾಡು ಆಗಿರ್ಬೋದು ಅಥವಾ ಕೇರಳ ಆಗಿರ್ಬೋದು, ಅಲ್ಲೂ ಸಹ ಯಾವುದೇ ಕಾರಣಕ್ಕೂ ರಾಜ್ಯಪಾಲರು ಸರ್ಕಾರ ಕೊಡುವಂತಹ ಭಾಷಣವನ್ನ ಓದೋದಿಲ್ಲ. ಕೇಂದ್ರ ಸರ್ಕಾರವನ್ನು ಟೀಕಿಸುವಂತಹ ರೀತಿಯಲ್ಲಿ ಕೆಲವೊಂದು ಪದಗಳನ್ನು ಬಳಕೆ ಮಾಡಲಾಗಿದೆ, ಕೆಲವೊಂದು ವಿಚಾರಗಳನ್ನು ಮೆನ್ಷನ್ ಮಾಡಲಾಗಿದೆ ಅನ್ನುವಂತಹ ಕಾರಣಕ್ಕಾಗಿ ತಮಿಳುನಾಡಿನ ರಾಜ್ಯಪಾಲರು ಜೊತೆಗೆ ಕೇರಳದ ರಾಜ್ಯಪಾಲರು, ತಮಿಳುನಾಡಿನಲ್ಲಂತೂ ರಾಜ್ಯಪಾಲರು ಓದೋದೇ ಇಲ್ಲ, ಭಾಷಣವನ್ನು ಓದೋದೇ ಇಲ್ಲ. ಆದರೆ ಕೇರಳದಲ್ಲಿ ಭಾಷಣವನ್ನು ಓದ್ತಾರೆ, ಆದರೆ ಆಯ್ದ ವಿಚಾರಗಳನ್ನ ಕೈ ಬಿಡಲಾಗುತ್ತೆ. ಈಗ ಕರ್ನಾಟಕದಲ್ಲೂ ಸಹ ಇದೇ ವಿಚಾರವನ್ನ ಮೆನ್ಷನ್ ಮಾಡಲಾಗ್ತಾ ಇರುವಂಥದ್ದು. ಯಾವುದೇ ಕಾರಣಕ್ಕೂ ರಾಜ್ಯಪಾಲರು ಈ ಒಂದು ಭಾಷಣವನ್ನ ಮಾಡಲ್ಲ ಅನ್ನುವಂತಹ ವಿಚಾರವಾಗಿ ಈಗ ಮಾಹಿತಿ ಬರ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪ್ರತಿನಿಧಿ ಶಿವಪ್ರಸಾದ್ ಕೊಡ್ತಾರೆ. ಶಿವಪ್ರಸಾದ್, ಕರ್ನಾಟಕ ಇಂತಹ ವಿಚಾರಕ್ಕೆ ಮೊದಲ ಬಾರಿಗೆ ಸಾಕ್ಷಿ ಆಗ್ತಾ ಇದೆ ಅನ್ನುವಂತಹ ವಿಚಾರ ಕಾರಣ ಏನು ಅಂದ್ರೆ, ಸರ್ಕಾರ ಕೊಟ್ಟಿರುವಂತಹ ಭಾಷಣವನ್ನ ರಾಜ್ಯಪಾಲರು ಸರ್ವೇ ಸಾಮಾನ್ಯವಾಗಿ ಓದಿರುವಂಥದ್ದು. ಆದರೆ ಪಶ್ಚಿಮ ಬಂಗಾಳ ಆಗಿರ್ಬೋದು, ತಮಿಳುನಾಡು ಆಗಿರ್ಬೋದು, ಕೇರಳಗಳ ನಂತರ ಈಗ ಕರ್ನಾಟಕದಲ್ಲೂ ಸಹ ರಾಜ್ಯಪಾಲರು ಸರ್ಕಾರ ಕೊಡುವಂತಹ ಭಾಷಣವನ್ನ ಅಧಿವೇಶನದ ಸಂದರ್ಭದಲ್ಲಿ ಓದೋದಿಲ್ಲ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಏನೆಲ್ಲ ಇದೆ ಅಪ್ಡೇಟ್ಸ್? ಖಂಡಿತವಾಗಿಯೂ ಜಗದೀಶ್, ನಾಳೆಯಿಂದ ನಡೆಯಲಿರುವ ವಿಶೇಷ ಅಧಿವೇಶನ ಕುರಿತಂತೆ ಈಗಾಗಲೇ ರಾಜ್ಯಪಾಲರನ್ನ ಕನ್ವಿನ್ಸ್ ಮಾಡ್ತಕ್ಕಂಥ ಕೆಲಸಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಕೇಂದ್ರ ಸರ್ಕಾರದ ಮನ್ರೇಗಾ ವಿಚಾರಣೆ ಕುರಿತಂತೆ ಈಗ ರಾಜ್ಯ ಸರ್ಕಾರ ಕೂಡ ಖಂಡನಾ ನಿರ್ಣಯವನ್ನು ತೆಗೆದುಕೊಳ್ಳಿಕ್ಕೆ ನಾಳಿನ ಅಧಿವೇಶನ ಕುರಿತಂತೆ ಚರ್ಚೆ ಮಾಡಲಿದೆ. ಈ ವಿಚಾರದ ಮಾಹಿತಿ ಅರಿತಿರ್ತಕ್ಕಂಥ ರಾಜ್ಯಪಾಲರು ಯಾವುದೇ ಕಾರಣಕ್ಕೂ ಕೂಡ ನಾಳಿನ ಜಂಟಿ ಅಧಿವೇಶನದಲ್ಲಿ ತಾನು ಭಾಗವಹಿಸೋದಿಲ್ಲ ಎಂಬತಕ್ಕಂಥ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಸದ್ಯ ಕೇಂದ್ರ ಸರ್ಕಾರದ ವಿರುದ್ಧ ಅನೇಕ ರಾಜ್ಯಗಳು ತಮ್ಮ ಅಭಿಪ್ರಾಯವನ್ನು ಬಹಿರಂಗವಾಗಿ ವ್ಯಕ್ತಪಡಿಸೋದಿರ್ಬೋದು ಅಥವಾ
ರಾಜ್ಯಪಾಲರ ಭಾಷಣದಲ್ಲಿ ಕಡ್ಡಾಯವಾಗಿ ಅದನ್ನ ಸೇರ್ಪಡೆ ಮಾಡಿರ್ತಕ್ಕಂಥ ವಿಚಾರ ಕುರಿತಂತೆ ಅನೇಕ ರಾಜ್ಯಗಳಲ್ಲಿ ರಾಜ್ಯಪಾಲರು ಭಾಷಣವನ್ನ ಅರ್ಧಕ್ಕೆ ಮೊಟಕುಗೊಳಿಸಿದಂಥ ಪ್ರಕರಣಗಳು ಅನೇಕ ರಾಜ್ಯಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಸದ್ಯ ಕರ್ನಾಟಕದ ಇತಿಹಾಸದಲ್ಲಿ ಈವರೆಗೂ ಕೂಡ ಸರ್ಕಾರ ಸಿದ್ಧಪಡಿಸಿದಂಥ ಭಾಷಣವನ್ನ ಓದ್ತಕ್ಕಂಥ ಇತಿಹಾಸ ಇರ್ಬೋದು, ಅಥವಾ ಭಾಷಣ ಅಂದ್ರೆ ಜಂಟಿ ಅಧಿವೇಶನ ಉದ್ದೇಶಿಸಿ ನಾನು ಭಾಷಣ ಮಾಡೋದಿಲ್ಲ ಎಂಬತಕ್ಕಂಥ ಸೂಚನೆಯನ್ನ ಸಂದೇಶವನ್ನ ಈವರೆಗೂ ಕೂಡ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಯಾವುದೇ ರಾಜ್ಯಪಾಲರು ಕೂಡ ಸರ್ಕಾರಕ್ಕೆ ರವಾನೆ ಮಾಡಿದ್ದಿಲ್ಲ. ಸದ್ಯ ಈಗ ಕರ್ನಾಟಕದ ರಾಜ್ಯಪಾಲರು ಇಂಥದ್ದೊಂದು ಸಂದೇಶವನ್ನ ರಾಜ್ಯ ಸರ್ಕಾರಕ್ಕೆ ರವಾನೆ ಮಾಡಿದ್ದಾರೆ ಎಂಬತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಈ ಮಾಹಿತಿಯನ್ನು ಅರಿತಿರ್ತಕ್ಕಂಥ ರಾಜ್ಯ ಸರ್ಕಾರ, ಅದರಲ್ಲೂ ಸ್ಪೀಕರ್ ಖಾದರ್ ಅವರು ಕೂಡ ರಾಜ್ಯಪಾಲರ ಭೇಟಿಗೆ ಈಗಷ್ಟೇ ಹೋಗಿದ್ದಾರೆ. ಇನ್ನು ಕಾನೂನು ಸಚಿವರು ಕೂಡ ರಾಜ್ಯಪಾಲರನ್ನ ಭೇಟಿ ಮಾಡಿ ತಾವು ನಾಳೆ ನಡೆಯಲಿರುವ ಜಂಟಿ ಅಧಿವೇಶನದಲ್ಲಿ ಭಾಗಿಯಾಗಬೇಕು, ಉಭಯ ಸದನಗಳನ್ನ ಉದ್ದೇಶಿಸಿ ಭಾಷಣ ಮಾಡಬೇಕು ಎಂಬತಕ್ಕಂಥ ಮನವಿಯನ್ನು ಕೂಡ ಮಾಡಲಿದ್ದಾರೆ ಎಂಬತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಕೇಂದ್ರ ಸರ್ಕಾರದ ಮನ್ರೇಗಾ ವಿಚಾರ ಕುರಿತಂತೆ ರಾಜ್ಯ ಸರ್ಕಾರ ಏನು ಖಂಡನಾ ನಿರ್ಣಯವನ್ನ ಇಲ್ಲಿ ಒಂದು ಒಮ್ಮತವಾಗಿ ಸಿದ್ಧಪಡಿಸಿ ಕೇಂದ್ರಕ್ಕೆ ರವಾನೆ ಮಾಡಬೇಕು ಎಂಬತಕ್ಕಂಥ ವಿಚಾರದ ಮಾಹಿತಿ ಕೂಡ ಈಗ ರಾಜಭವನ ತಲುಪಿದೆ. ಹಾಗಾಗಿ ಸದ್ಯ ಈಗ ಮತ್ತೊಮ್ಮೆ ಇತರೆ ರಾಜ್ಯಗಳಲ್ಲಿ ಯಾವ ರೀತಿ ರಾಜಭವನ ವರ್ಸಸ್ ಸರ್ಕಾರ ಎಂಬತಕ್ಕಂಥ ವಾತಾವರಣ ಇದೆ, ಉದಾಹರಣೆಗೆ ಕೇರಳ ಇರ್ಬೋದು, ತಮಿಳುನಾಡು, ಪಶ್ಚಿಮ ಬಂಗಾಳ, ಈ ರೀತಿಯ ರಾಜ್ಯಗಳಲ್ಲೂ ಕೂಡ ಸರ್ಕಾರ ಮತ್ತೆ ರಾಜಭವನದ ನಡುವೆ ತಿಕ್ಕಾಟ ಏರ್ಪಟ್ಟಿದ್ದ ಉದಾಹರಣೆಗಳು ಕೂಡ ಇದಾವೆ. ಹೀಗಾಗಿ ಇಂಥದ್ದೇ ಒಂದು ರಾಜ್ಯದ ಪಾಲಿಗೆ ಕರ್ನಾಟಕನೂ ಕೂಡ ಸೇರುತ್ತೆ ಅಂತಕ್ಕಂಥ ಚರ್ಚೆಗಳು ಕೂಡ ಶುರುವಾಗ್ತಾ ಇದ್ದಾವೆ. ಸದ್ಯ ಈಗ ರಾಜ್ಯ ಸರ್ಕಾರದ ಪರವಾಗಿ ಕಾನೂನು ಸಚಿವರು ಇರ್ಬೋದು, ಖುದ್ದು ಸ್ಪೀಕರ್ ಖಾದರ್ ಅವರೇ ಅಖಾಡಕ್ಕೆ ಇಳಿದಿರೋದ್ರಿಂದ ನಾಳೆ ಬೆಳಿಗ್ಗೆವರೆಗೂ ಕೂಡ ರಾಜ್ಯಪಾಲರು ಈ ವಿಚಾರ ಕುರಿತಂತೆ ಯಾವ ರೀತಿ ಕನ್ವಿನ್ಸ್ ಮಾಡ್ತಾರೆ, ಈ ರೀತಿಯ ತಿಕ್ಕಾಟ ಸಂಘರ್ಷ ಸರಿಯಿಲ್ಲ, ರಾಜ್ಯದ ಅಭಿವೃದ್ಧಿ ವಿಚಾರ ಇರ್ಬೋದು ಅಥವಾ ರಾಜ್ಯಕ್ಕಾಗ್ತಾ ಇರತಕ್ಕಂಥ ಅನ್ಯಾಯದ ವಿಚಾರಗಳ ಕುರಿತಂತೆ ಚರ್ಚೆಗಾಗಿ ಈ ವಿಶೇಷ ಅಧಿವೇಶನವನ್ನ ಕರೆಯಲಾಗಿದೆ. ಹಾಗಾಗಿ ತಾವು ಈ ಭಾಷಣದಲ್ಲಿ ಈ ವಿಚಾರಗಳನ್ನ ಕುರಿತಂತೆ ಭಾಷಣ ಮಾಡಬೇಕು ಎಂಬತಕ್ಕಂಥ ವಿಚಾರ ಕುರಿತಂತೆ ಕೂಡ ಕನ್ವಿನ್ಸ್ ಮಾಡಲಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಸದ್ಯ ಹಾಗಾಗಿ ಕರ್ನಾಟಕದ ಈವರೆಗಿನ ಇತಿಹಾಸ ಕುರಿತಂತೆ ರಾಜ್ಯಪಾಲರು ಎಲ್ಲೂ ಕೂಡ, ಈ ಹಿಂದೆ ಇದ್ದಂಥ ರಾಜ್ಯಪಾಲರು ಎಲ್ಲೂ ಕೂಡ ಈ ರೀತಿಯ ಆಕ್ಷೇಪಗಳನ್ನಾಗ್ಲಿ ಅಥವಾ ರಾಜ್ಯ ಸರ್ಕಾರ ಕರೆದಂತ ವಿಶೇಷ ಜಂಟಿ ಅಧಿವೇಶನದಲ್ಲಿ ನಾನು ಭಾಗವಹಿಸೋದಿಲ್ಲ ಎಂಬತಕ್ಕಂಥ ಸಂದೇಶವನ್ನ ರವಾನೆ ಮಾಡಿದ್ದಿಲ್ಲ. ಹಾಗಾಗಿ ಈಗ ರಾಜ್ಯಪಾಲರು ಕಳಿಸಿರ್ತಕ್ಕಂಥ ಈ ಸಂದೇಶ ಕುರಿತಂತೆ ರಾಜ್ಯ ಸರ್ಕಾರ ಅಲರ್ಟ್ ಆಗಿದೆ. ಸದ್ಯ ಈಗ ನಾಳಿನ ಜಂಟಿ ಅಧಿವೇಶನ ಕುರಿತಂತೆ ವಿಧಾನಸೌಧದ ಉಭಯ ಸದನಗಳಲ್ಲೂ ಕೂಡ ಸಕಲ ಸಿದ್ಧತೆ ನಡೆದಿದೆ. ಈ ಸಂದರ್ಭದಲ್ಲಿ ರಾಜ್ಯಪಾಲರು ಭಾಗವಹಿಸದೇ ಇದ್ರೆ ಸರ್ಕಾರಕ್ಕೂ ಕೂಡ ದೊಡ್ಡ ಮಟ್ಟದ ಮುಜುಗರ ಕೂಡ ಉಂಟಾಗಲಿದೆ. ಹಾಗಾಗಿ ಖುದ್ದು ಸರ್ಕಾರದ ಪ್ರತಿನಿಧಿಯಾಗಿ ಕಾನೂನು ಸಚಿವರು ಮತ್ತೆ ಸ್ಪೀಕರ್ ಅವರು ಕೂಡ ರಾಜಭವನವನ್ನ ತಲುಪಿ ಈ ವಿಚಾರ ಕುರಿತಂತೆ ಕನ್ವಿನ್ಸ್ ಮಾಡ್ತಕ್ಕಂಥ ಪ್ರಯತ್ನಕ್ಕೆ ಅಖಾಡಕ್ಕೆ ಇಳಿದಿದ್ದಾರೆ ಎಂಬತಕ್ಕಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇರ್ತಕ್ಕಂಥದ್ದು. ಜಗದೀಶ್, ಶಿವಪ್ರಸಾದ್, ಇಲ್ಲಿ ಗಮನಿಸಬೇಕಾಗಿರುವಂತಹ ವಿಚಾರ ಏನು ಅಂದ್ರೆ, ಕರ್ನಾಟಕ ಅಂದ ತಕ್ಷಣವೇ ಅದರೂ ಸ್ಪೆಷಲಿ ಸರ್ಕಾರ ಕೊಟ್ಟಿರುವಂತಹ ವಿಚಾರವನ್ನ, ಸರ್ಕಾರ ಕೊಟ್ಟಿರುವಂತಹ ಭಾಷಣವನ್ನ ಸರ್ವೇ ಸಾಮಾನ್ಯವಾಗಿ ಓದ್ಕೊಂಡು ಬರ್ತಾ ಇದ್ರು. ಈ ಹಿಂದೆ ಮೊದಲು ವೆಸ್ಟ್ ಬೆಂಗಾಲ್ ಅಲ್ಲಿ, ಅದಾದ ನಂತರ ತಮಿಳುನಾಡು, ಈ ಎರಡೂ ರಾಜ್ಯಗಳಲ್ಲೂ ಸಹ ಸರ್ಕಾರದ ವಿರುದ್ಧವಾಗಿ ಸರ್ಕಾರದ ನಡೆಗಳನ್ನ ಟೀಕಿಸುವಂತಹ ಕೆಲಸವನ್ನ ರಾಜ್ಯಪಾಲರು ಮಾಡ್ತಾ ಇದ್ರು. ಒಂದು ಸರ್ಕಾರ ಅಂದ್ರೆ ಅದರ ಮುಖ್ಯಸ್ಥರು ರಾಜ್ಯಪಾಲರು ಇರ್ತಾರೆ. ಈಗ ತಮ್ಮ ಸರ್ಕಾರ ಕೊಡುವಂತಹ ವಿಚಾರವನ್ನೇ ಓದೋದಿಲ್ಲ. ಮತ್ತೊಂದು ಕಡೆಗೆ ರಾಜ್ಯ ಸರ್ಕಾರಗಳು ಸಹ ಅಷ್ಟೇ ಕೇಂದ್ರದ ಧೋರಣೆಗಳನ್ನ ರಾಜ್ಯಪಾಲರ ಮೂಲಕವಾಗಿ ಹೇಳಿಸುವಂತಹ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಈಗ ಈ ತಿಕ್ಕಾಟ ಎಲ್ಲಿಗೆ ಹೋಗಿ ನಿಲ್ಲುತ್ತೆ, ಸರ್ಕಾರದ ನಡೆ ಮುಂದಿನ ಏನಾಗಿರುತ್ತೆ ಅಂತ? ಖಂಡಿತವಾಗಿಯೂ ಜಗದೀಶ್, ರಾಜ್ಯ ಸರ್ಕಾರಕ್ಕೆ ಆಗ್ತಾ ಇರತಕ್ಕಂಥ ಅನ್ಯಾಯದ ವಿಚಾರ, ಅದರಲ್ಲೂ ಕೇಂದ್ರ ಸರ್ಕಾರದ ಕೆಲವೊಂದು ಧೋರಣೆಗಳ ವಿಚಾರ ಕುರಿತಂತೆ ರಾಜ್ಯಪಾಲರ ಭಾಷಣದಲ್ಲಿ ಅದನ್ನ ಉಲ್ಲೇಖ ಮಾಡಿ ರಾಜ್ಯಪಾಲರಿಂದನೇ ಜಂಟಿ ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡ್ತಕ್ಕಂಥ ಕೆಲಸವನ್ನ ಇತರ ರಾಜ್ಯಗಳು ಕೂಡ ಮಾಡ್ಕೊಂಡು ಬರ್ತಾ ಇದ್ದಾವೆ. ಈ ಸಂದರ್ಭಗಳಲ್ಲಿ ರಾಜ್ಯಪಾಲರು ಅದನ್ನ ಕಡಾಖಂಡಿತವಾಗಿ ಆ ಲೈನ್ಗಳನ್ನ ಓದದೇ ಇರತಕ್ಕಂಥ ಪ್ರಕರಣಗಳು ಕೂಡ ನಮ್ಮ ಕಣ್ಮುಂದೆ ಇದ್ದಾವೆ. ಸದ್ಯ ಕರ್ನಾಟಕದ ಮಟ್ಟಿಗೆ ಇದೊಂದು ವಿಶೇಷ ಪ್ರಕರಣ ಅಂತಾನೆ ಹೇಳ್ಬೇಕಾಗುತ್ತೆ. ಈವರೆಗೂ ಕೂಡ ಯಾವುದೇ ರಾಜ್ಯಪಾಲರು ಈ ರೀತಿಯ ಆಕ್ಷೇಪಾರ್ಹ ವಿಚಾರಗಳನ್ನ ಉಲ್ಲೇಖ ಮಾಡೋದಾಗ್ಲಿ ಅಥವಾ ನಾನು ಹೇಳೋದಿಲ್ಲ ಎಂಬತಕ್ಕಂಥ ವಿಚಾರವಾಗ್ಲಿ ಅಥವಾ ನಾಳಿನ ಜಂಟಿ ಅಧಿವೇಶನದಲ್ಲಿ ನಾನು ಭಾಗವಹಿಸೋದಿಲ್ಲ ಎಂಬತಕ್ಕಂಥ ಸಂದೇಶವನ್ನ ಈವರೆಗೂ ಕೂಡ ಯಾವುದೇ ರಾಜ್ಯಪಾಲರು ರಾಜ್ಯ ಸರ್ಕಾರಕ್ಕೆ ರವಾನೆ ಮಾಡಿದ್ದಿಲ್ಲ. ಹಾಗಾಗಿ ಈಗ ರಾಜ್ಯ ಸರ್ಕಾರನೇ ಈ ವಿಚಾರ ಕುರಿತಂತೆ ರಾಜ್ಯಪಾಲರ ಸಂದೇಶದಿಂದ ಅಲರ್ಟ್ ಆಗಿದ್ದು, ನಾಳಿನ ಜಂಟಿ ಅಧಿವೇಶನ ಕುರಿತಂತೆ ರಾಜ್ಯಪಾಲರು ಏನಾರೇ ಭಾಗವಹಿಸ್ತಾ ಇದ್ರೆ ಸರ್ಕಾರಕ್ಕೂ ಕೂಡ ದೊಡ್ಡ ಮಟ್ಟದ ಮುಜುಗರ ಉಂಟಾಗಲಿದೆ. ಹಾಗಾಗಿ ಸದ್ಯ ಕನ್ವಿನ್ಸ್ ಮಾಡ್ತಕ್ಕಂಥ ವಿಚಾರ ಅಂದ್ರೆ ಕೇಂದ್ರ ಸರ್ಕಾರದ ವಿಚಾರದಲ್ಲಿ ರಾಜ್ಯ ಸರ್ಕಾರಕ್ಕೆ ಆಗ್ತಾ ಇರತಕ್ಕಂಥ ಕೆಲವೊಂದು ಅನ್ಯಾಯದ ವಿಚಾರ ಕುರಿತಂತೆ ಕೂಡ ಕನ್ವಿನ್ಸ್ ಮಾಡ್ತಕ್ಕಂಥ ಪ್ರಯತ್ನದಲ್ಲಿ ಇದ್ದಾರೆ. ಹಾಗಾಗಿ ರಾಜ್ಯಪಾಲರು ಈ ಖಂಡನಾ ನಿರ್ಣಯವನ್ನ ಅಂದ್ರೆ ನಾಳಿನ ಅಧಿವೇಶನ ಆರಂಭವಾಗ್ತಾ ಇರತಕ್ಕಂಥ ಅಧಿವೇಶನದ ಸಂದರ್ಭದಲ್ಲಿ ಮನ್ರೇಗಾ ವಿಚಾರವನ್ನ ಮುಂದಿಟ್ಕೊಂಡು ಚರ್ಚೆ ಮಾಡಲಿಕ್ಕೆ ಅಧಿವೇಶನ ಕರೆಯಲಾಗಿದೆ ಅಂತಕ್ಕಂಥ ಸಂದೇಶವನ್ನು ಕೂಡ ರಾಜ್ಯ ಸರ್ಕಾರ ರಾಜಭವನಕ್ಕೆ ರಾಜ್ಯಪಾಲರಿಗೆ ತಿಳಿಸಲಾಗಿದೆ. ಹಾಗಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಈ ರೀತಿಯ ಅಧಿವೇಶನದ ಮುಖಾಂತರ ತಿರುಗೇಟು ನೀಡಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದ್ರೆ ರಾಜ್ಯಪಾಲರು ಕೂಡ ಈ ವಿಚಾರದಲ್ಲಿ ತಾವು ಯಾವ ನಿಲುವನ್ನ ತೆಗೆದುಕೊಳ್ಬೇಕು, ಕೇಂದ್ರ ಸರ್ಕಾರದ ವಿಚಾರದಲ್ಲಿ ತಾವು ಈ ರೀತಿ ಭಾಗವಹಿಸಿ ಅಧಿವೇಶನ
ಅಧಿವೇಶನದಲ್ಲಿ ಈ ರೀತಿಯ ಭಾಷಣ ಮಾಡೋದ್ರಿಂದ ಸಹಜವಾಗಿ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರಗಳ ನಡುವಿನ ತಿಕ್ಕಾಟದಲ್ಲಿ ರಾಜ್ಯಪಾಲರು ಮಧ್ಯ ಸಿಲ್ಕೋದು ಸಹಜ. ಹಾಗಾಗಿ ಈ ರೀತಿಯ ವಿಚಾರಗಳಿಂದ ತಾವು ಅಂತರ ಕಾಯ್ದುಕೊಳ್ಳೋದೇ ಸೂಕ್ತ. ಹಾಗಾಗಿ ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ವಿಚಾರದಲ್ಲಿ ಮನ್ರೇಗಾ ವಿಚಾರದಲ್ಲಿ ತಾವು ಭಾಷಣ ಮಾಡೋದಿಲ್ಲ, ಜೊತೆಗೆ ಜಂಟಿ ಅಧಿವೇಶನದಲ್ಲಿ ಭಾಗವಹಿಸೋದೇ ಬೇಡ ಎಂಬತಕ್ಕಂಥ ನಿರ್ಣಯಕ್ಕೆ ಬಂದಿದ್ದಾರೆ ಎಂಬತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಆ ಕಾರಣಕ್ಕಾಗಿ ತಾಳಿನ ಅಧಿವೇಶನದಲ್ಲಿ ತಾವು ಭಾಗಿಯಾಗಬೇಕು. ಈ ವಿಚಾರ ಕುರಿತಂತೆ ಅಂದ್ರೆ ಮನ್ರೇಗಾ ವಿಚಾರ ಇರ್ಬೋದು, ಜೊತೆಗೆ ಅಧಿವೇಶನ ಎಂಬತಕ್ಕಂಥ ವಿಚಾರದಲ್ಲಿ ಇತರ ಸಮಸ್ಯೆಗಳಿಗೂ ಕೂಡ ರಾಜ್ಯದ ಜ್ವಲಂತ ಸಮಸ್ಯೆಗಳ ವಿಚಾರ ಕುರಿತಂತೆನೂ ಕೂಡ ವರ್ಷದ ಮೊದಲ ಅಧಿವೇಶನದಲ್ಲಿ ಚರ್ಚೆ ಮಾಡ್ತೀವಿ ಅಂತಕ್ಕಂಥ ವಿಚಾರವನ್ನು ಕೂಡ ರಾಜ್ಯಪಾಲರಿಗೆ ಕನ್ವಿನ್ಸ್ ಮಾಡ್ತಕ್ಕಂಥ ಪ್ರಯತ್ನದಲ್ಲಿ ರಾಜ್ಯ ಸರ್ಕಾರದ ಪ್ರಮುಖರು ಈಗ ಅಲರ್ಟ್ ಆಗಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಸದ್ಯ ಈಗ ರಾಜ್ಯ ಸರ್ಕಾರದ ಈ ಮನವಿಯನ್ನ ಯಾವ ರೀತಿ ರಾಜ್ಯಪಾಲರು ಕನ್ಸಿಡರ್ ಮಾಡ್ತಾರೆ, ಈಗ ನಾಳಿನ ಜಂಟಿ ಅಧಿವೇಶನಕ್ಕೆ ಸಕಲ ಸಿದ್ಧತೆಗಳು ಕೂಡ ಅಂತ್ಯಗೊಂಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ರಾಜ್ಯಪಾಲರು ಭಾಗವಹಿಸ್ತಾರಾ ಇಲ್ವಾ, ಇತರ ರಾಜ್ಯಗಳ ನಡುವೆ ಯಾವ ರೀತಿ ರಾಜ್ಯ ಸರ್ಕಾರ ಮತ್ತೆ ರಾಜಭವನದ ನಡುವೆ ತಿಕ್ಕಾಟ ನಡೀತಾ ಇತ್ತು ಅದೇ ಮಾದರಿಯಲ್ಲೂ ಕೂಡ ಕರ್ನಾಟಕದಲ್ಲೂ ಈ ರೀತಿಯ ತಿಕ್ಕಾಟ ಸಂಘರ್ಷ ಏರ್ಪಡುತ್ತಾ ಅಂತಕ್ಕಂಥ ಕುತೂಹಲ ಈವರೆಗೂ ಕೂಡ ಮುಂದುವರಿತಾ ಇದೆ. ಹಾಗಾಗಿ ಕಾನೂನು ಸಚಿವರು ಮತ್ತೆ ಸ್ಪೀಕರ್ ಅವರು ಯಾವ ರೀತಿ ಸ್ಪೀಕರ್ ಅವ್ರನ್ನ ಕನ್ವಿನ್ಸ್ ಮಾಡ್ತಾರೆ, ರಾಜಭವನದಲ್ಲಿ ಭೇಟಿಯಾಗಿ ನಾಳಿನ ಜಂಟಿ ಅಧಿವೇಶನದಲ್ಲಿ ತಾವು ಭಾಗವಹಿಸಬೇಕು ಎಂಬತಕ್ಕಂಥ ವಿಚಾರ ಕುರಿತಂತೆ ಯಾವ ರೀತಿ ಕನ್ವಿನ್ಸ್ ಮಾಡ್ತಾರೆ ಎಂಬುದನ್ನು ಕೂಡ ಈಗ ಕಾದ್ ನೋಡಬೇಕಾಗಿದೆ. ಜಗದೀಶ್, ಥ್ಯಾಂಕ್ ಯು ಶಿವಪ್ರಸಾದ್ ನಿಮ್ಮೆಲ್ಲ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.